ಬಾರಿ ಮಹಿಳೆ. ನಾನು 13 ವರ್ಷಗಳ ಹಿಂದೆ ಆದಂತಹ ವಿಚಾರವನ್ನ ನೋಡಿದ್ದೇನೆ. ಅವತ್ತೇನೇನಾಯ್ತು ಎಲ್ಲವನ್ನು ನಾನು ಹೇಳ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಹಲವು ವಿಚಾರಗಳನ್ನ ಹೇಳಿದ್ವಿ. ಆಕೆ ಕೊಡುವಂತಹ ಹೇಳಿಕೆಗಳೇ ಹಲವು ಅನುಮಾನಗಳಿಗೆ ಕಾರಣ. ಇವತ್ತು ಗೋಪಾಲ್ ಪೂಜಾರಿ ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ, ದಿಢೀರಾದಂತಹ ಪ್ರತ್ಯಕ್ಷ ಆದ ವ್ಯಕ್ತಿ ಅಲ್ಲ. ಅವತ್ತು ತನಿಖಾಧಿಕಾರಿಗಳು ಕೂಡ ಇದ್ದವರು ಈ ಗೋಪಾಲ್ ಪೂಜಾರಿಯ ಹೆಸರನ್ನ ಹಲವು ಸಾರಿ ಉಲ್ಲೇಖ ಮಾಡಿದ್ದಿದೆ. ಈ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು, ನಾನು ಅವತ್ತು ಸ್ಪಾಟ್ ಅಲ್ಲಿ ಸಂತೋಷ್ ರಾವ್ನನ್ನ ನೋಡಿದ್ದೇನೆ, ಈಗಲೂ ಕರೆದ್ರೆ ನಾನು ಸಾಕ್ಷಿ ಹೇಳ್ತೇನೆ ಅಂತ. ಇವೆಲ್ಲವನ್ನೂ ಗಮನಿಸಿದಾಗ ನಿಮಗೇನನ್ಸುತ್ತೆ? ಕ್ರೈಮ್ ರಿಪೋರ್ಟಿಂಗ್ ಮಾಡಿದಿರಿ ನಾಗೇಂದ್ರ ಬಾಬು, ನಿಮಗೆ ಈ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿರ್ತೀರಿ. ಏನ್ ನಡೀತಾ ಇದೆ ಸೌಜನ್ಯ ಕೇಸ್ನಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ? ಶ್ರೀಪಾದ್ ನೋಡಿ, ಈಗ ಸೌಜನ್ಯ ವಿಚಾರವಾಗಿ ಪ್ರಕರಣ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇರೋದು ಖಂಡಿತ. ಯಾಕೆಂತಂದ್ರೆ ಚರ್ಚೆಗಳಂತೂ ಆಗ್ತಾ ಇದೆ. ಆದ್ರೆ ಈಗ ಇರುವಂತದ್ದು ಎಸ್ಐಟಿ ಇದರ ಬಗ್ಗೆ ತನಿಖೆ ಮಾಡುತ್ತಾ ಅಥವಾ ಎಸ್ಐಟಿ ತನಿಖೆಯನ್ನ ಮಾಡಬಹುದಾ ಅನ್ನುವ ಪ್ರಶ್ನೆಗಳಿದ್ದಾಗ ಎಸ್ಐಟಿಗೆ ಅದರದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಗೃಹ ಸಚಿವರು ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಸ್ಐಟಿ ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದೆ. ಈ ತನಿಖೆಯ ಭಾಗದ ನಡುವೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಬಂದು ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಚಿನ್ನಯ್ಯನ ಒಂದು ಯೂಟ್ಯೂಬ್ಗೆ ಕೊಟ್ಟಂತ ಹೇಳಿಕೆಯನ್ನ ಆಧರಿಸಿ ಆತನನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಸೌಜನ್ಯ ತಾಯಿ ಕುಸುಮಾವತಿ ಅವರು ಬಂದು ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಸ್ವೀಕರಿಸಿದಂತಹ ಎಸ್ಐಟಿ ಹಿಂಬರಹವನ್ನ ಕೊಟ್ಟಿತ್ತು. ನಾವು ಈಗ ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಅದರ ಭಾಗವಾಗಿ ಈಗ ಏನಾದರೂ ನೀವು ಕೊಟ್ಟಿರುವ ದೂರಿನ ವಿಚಾರವಾಗಿ ಕೂಡ ನಾವು ಪರಿಶೀಲನೆ ನಡೆಸ್ತೀವಿ. ಒಂದು ವೇಳೆ ಅದಕ್ಕೆ ಪೂರಕವಾದಂತೆ ಏನಾದರೂ ಮಾಹಿತಿಗಳು ಸಿಕ್ಕಿದೆ ಆದ್ರೆ ನಾವು ಅದನ್ನ ತನಿಖೆನ ಮಾಡ್ತೀವಿ ಅಂತೇಳಿ ಒಂದು ಹಿಂಬರವನ್ನ ಕೂಡ ಕೊಟ್ಟಿದ್ರು. ಈಗ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲೇ ನೇರವಾಗಿ ಎಸ್ಐಟಿ ಚಿನ್ನಯ್ಯನನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಸೌಜನ್ಯಳ ವಿಚಾರವಾಗಿ ಕೂಡ ವಿಚಾರಣೆಯನ್ನ ಮಾಡಿದ್ರು. ರವಿ ಪೂಜಾರಿ ಹೆಸರನ್ನು ಕೂಡ ತೆಗೆದಿಟ್ಟು ಈಗ ರವಿ ಪೂಜಾರಿ ನಿಮ್ಮ ಹತ್ರ ಏನಾದರೂ ಹೇಳಿದ್ರ ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದಾಗ ಚಿನ್ನಯ್ಯ ಎಸ್ಐಟಿ ಮುಂದೆ ಇಲ್ಲ, ನನಗೆ ಅದರ ಬಗ್ಗೆ ಯಾವುದೂ ಗೊತ್ತಿಲ್ಲ, ಆದ್ರೆ ನನಗೆ ಅದನ್ನ ಇದೇ ರೀತಿಯಾಗಿ ಹೇಳಬೇಕು ಅಂತ ಹೇಳಿ ಹೇಳಿಕೊಟ್ಟು ವಿಡಿಯೋವನ್ನ ಮಾಡಿಸಿದ್ದು ಅಂತೇಳಿ ಆತ ಎಲ್ಲೋ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಮಾಡಿದ್ದು. ಅಷ್ಟೇ ಅಲ್ಲದೆ ಆರಂಭದಿಂದಲೂ ಕೂಡ ಆತ ಹೇಳಿಕೊಂಡು ಬಂದಂತೆ ನನಗೆ ಎಲ್ಲವನ್ನು ಕೂಡ ಸ್ಕ್ರಿಪ್ಟ್ ಮಾಡಿಕೊಟ್ರು, ಅದೇ ರೀತಿಯಾಗಿ ನಾನು ಹೇಳಿದೆ ಅಂತೇಳಿ ಆತ ಹೇಳ್ತಾ ಬಂದಿದ್ದ. ಹಾಗಾಗಿ ಸೌಜನ್ಯ ಪ್ರಕರಣವನ್ನ ರಿಓಪನ್ ಎಸ್ಐಟಿ ಮಾಡುತ್ತೆ ಅನ್ನುವ ಪ್ರಶ್ನೆಗಳಿಗೆ ಅಲ್ಲಿ ತೆರೆ ಬೀಳುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯ ಪ್ರಕರಣವನ್ನ ಎಸ್ಐಟಿ ರಿಓಪನ್ ಮಾಡೋದಿಲ್ಲ. ಆದ್ರೆ ಇದರ ನಡುವೆ ಈಗ ಮತ್ತೊಬ್ಬ ಮಹಿಳೆ ಬಂದು ತಾನು ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಬಂದಿರೋದು, ಇಷ್ಟು ದಿನಗಳ ಕಾಲ ಎಲ್ಲಿದ್ರು, ಯಾವ ಕಾರಣಕ್ಕೋಸ್ಕರ ಮುಂದೆ ಬರಲಿಲ್ಲ ಅನ್ನುವ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಅದರ ಜೊತೆಗೆ ಆಕೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಪ್ರಿಪೇರ್ ಆಗಿ ಬಂದು ಹೇಳಿಕೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಆಕೆ ನಿಜವಾಗ್ಲೂ ಕೂಡ ಕಣ್ಣಾರೆ ಕಂಡಿದ್ದಾಗಿದ್ರೆ ಸಿಬಿಐ ತನಿಖೆ ಮಾಡ್ತಾ ಇತ್ತು, ಈ ಹಿಂದೆ ಸಿಐಡಿ ತನಿಖೆಯನ್ನ ಮಾಡಿತ್ತು, ಸ್ಥಳೀಯ ಪೊಲೀಸರು ಕೂಡ ತನಿಖೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವ ಹೋರಾಟ ಇವತ್ತು ನಿನ್ನೆಯಿಂದ ನಡೀತಾ ಇರೋದಲ್ಲ ಶ್ರೀಪಾದ್, 12-13 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಈ 13 ವರ್ಷಗಳ ಕಾಲ ಎಲ್ಲಿ ಹೋಗಿದ್ರು ನೋಡಿ. ಇವತ್ತು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ಬಹಳಷ್ಟು ಸಭೆಗಳನ್ನ ನಡೆಸಿ ಬಹಿರಂಗ ಸಭೆಗಳಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ರು. ಆಗ ಎಲ್ಲೂ ಕೂಡ ಕಂಡು ಬಾರದಂತಹ ಮಹಿಳೆ ಈಗ ಏಕಾಏಕಿ ಮುಂದೆ ಬಂದಿರೋದು ಯಾವ ಕಾರಣಕ್ಕೋಸ್ಕರ? ಆಕೆ ನಿಜವಾಗ್ಲೂ ಕೂಡ ಕಥೆಯನ್ನ ಕಟ್ತಾ ಇದ್ದಾಳ ಅಥವಾ ಕಣ್ಣಾರೆ ಕಂಡಿದ್ದನ್ನ ಹೇಳೋದಕ್ಕೆ ಮುಂದೆ ಬಂದಿದ್ದಾಳ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟತೆಗಳನ್ನ ಹುಡುಕ್ತಾ ಹೋದಾಗ ಎಲ್ಲ ಒಂದ್ ಕಡೆ ಆಕೆಯ ಹೇಳಿಕೆಗಳಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ನೋಡಿ, ಸಿಸಿ ಕ್ಯಾಮೆರಾ ಇತ್ತು, ನಾವು ನೋಡಿದ್ವಿ, ಕಿರ್ಚಾಡಿದ್ರು, ಅದು ಇದು ಅಂತೆಲ್ಲ ಹೇಳಿದ್ರು. ಆದ್ರೆ ಅಂದಿನ ತನಿಖಾಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ಗಮನಿಸಿದಾಗ, ಸಿಬಿಐ ತನಿಖೆಯನ್ನ ಮಾಡಿದಾಗ ಅದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಸತ್ಯಕ್ಕೆ ದೂರವಾದಂತಹ ವಿಚಾರಗಳನ್ನೋದು ತನಿಖಾಧಿಕಾರಿಗಳು ಕೂಡ ಒಂದು ಗೊತ್ತಾಗಿತ್ತು. ಹಾಗಾಗಿ ಈಗ ಆಕೆಯನ್ನ ಎಸ್ಐಟಿ ವಿಚಾರಣೆಗೊಳಪಡಿಸುತ್ತಾ ಅದು ಕೂಡ ಕುತೂಹಲ ಕೇಳಿಸ್ತಾ ಇದೆ. ಮತ್ತೊಂದು ಕಡೆ ಮತ್ತೊಬ್ಬ ವ್ಯಕ್ತಿ ಬಂದು ನೀವೇ ಮಾತಾಡ್ತಾ ಇದ್ದಾರೆ ಶ್ರೀಪಾದ್, ಆ ವ್ಯಕ್ತಿಯ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ನೋಡಿ ಎಲ್ಲೋ ಒಂದ್ ಕಡೆ ಪ್ರಮುಖವಾದಂತಹ ಸಾಕ್ಷಿಯನ್ನೇ ಕೈಬಿಟ್ರು ಅಂತ ನೋಡಿ. ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಅಕ್ವಿಟ್ ಆಗುತ್ತೆ ಸಂತೋಷ್ ರಾವ್ಗೆ. ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ನ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಯ್ತು ಅನ್ನುವ ವಿಚಾರಗಳನ್ನ ಸಾಕಷ್ಟು ಜನ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದೆಲ್ಲೋ ಕೂಡ ಮುಂದಿನ ಹಂತದಲ್ಲಿ ತನಿಖೆಯಿಂದ ಗೊತ್ತಾಗಬೇಕು ಯಾವ ಕಾರಣಕ್ಕೋಸ್ಕರ ಯಾರನ್ನ. ಮಹಿಳೆ, ನಾನು 13 ವರ್ಷಗಳ ಹಿಂದೆ ಆದಂತಹ ವಿಚಾರವನ್ನ ನೋಡಿದ್ದೇನೆ, ಅವತ್ತೇನೇನಾಯ್ತು ಎಲ್ಲವನ್ನು ನಾನು ಹೇಳ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಹಲವು ವಿಚಾರಗಳನ್ನ ಹೇಳಿದ್ವಿ. ಆಕೆ ಕೊಡುವಂತಹ ಹೇಳಿಕೆಗಳೇ ಹಲವು ಅನುಮಾನಗಳಿಗೆ ಕಾರಣ. ಇವತ್ತು ಗೋಪಾಲ್ ಪೂಜಾರಿ
ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ, ದಿಢೀರಾದಂತಹ ಪ್ರತ್ಯಕ್ಷ ಆದ ವ್ಯಕ್ತಿ ಅಲ್ಲ. ಅವತ್ತು ತನಿಖಾಧಿಕಾರಿಗಳು ಕೂಡ ಇದ್ದವರು ಈ ಗೋಪಾಲ್ ಪೂಜಾರಿಯ ಹೆಸರನ್ನ ಹಲವು ಸಾರಿ ಉಲ್ಲೇಖ ಮಾಡಿದ್ದಿದೆ. ಈ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು, ನಾನು ಅವತ್ತು ಸ್ಪಾಟ್ ಅಲ್ಲಿ ಸಂತೋಷ್ ರಾವ್ನನ್ನ ನೋಡಿದ್ದೇನೆ, ಈಗಲೂ ಕರೆದ್ರೆ ನಾನು ಸಾಕ್ಷಿ ಹೇಳ್ತೇನೆ ಅಂತ. ಇವೆಲ್ಲವನ್ನೂ ಗಮನಿಸಿದಾಗ ನಿಮಗೇನನ್ಸುತ್ತೆ? ಕ್ರೈಮ್ ರಿಪೋರ್ಟಿಂಗ್ ಮಾಡಿದಿರಿ ನಾಗೇಂದ್ರ ಬಾಬು, ನೀವು ನಿಮಗೆ ಈ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿರ್ತೀರಿ. ಏನ್ ನಡೀತಾ ಇದೆ ಸೌಜನ್ಯ ಕೇಸ್ನಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ? ಶ್ರೀಪಾದ್ ನೋಡಿ, ಈಗ ಸೌಜನ್ಯ ವಿಚಾರವಾಗಿ ಪ್ರಕರಣ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇರೋದು ಖಂಡಿತ. ಯಾಕೆಂತಂದ್ರೆ ಚರ್ಚೆಗಳಂತೂ ಆಗ್ತಾ ಇದೆ. ಆದ್ರೆ ಈಗ ಇರುವಂತದ್ದು ಎಸ್ಐಟಿ ಇದರ ಬಗ್ಗೆ ತನಿಖೆ ಮಾಡುತ್ತಾ ಅಥವಾ ಎಸ್ಐಟಿ ತನಿಖೆಯನ್ನ ಮಾಡಬಹುದಾ ಅನ್ನುವ ಪ್ರಶ್ನೆಗಳಿದ್ದಾಗ ಎಸ್ಐಟಿಗೆ ಅದರದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಗೃಹ ಸಚಿವರು ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಸ್ಐಟಿ ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದೆ. ಈ ತನಿಖೆಯ ಭಾಗದ ನಡುವೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಬಂದು ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಚಿನ್ನಯ್ಯನ ಒಂದು ಯೂಟ್ಯೂಬ್ಗೆ ಕೊಟ್ಟಂತ ಹೇಳಿಕೆಯನ್ನ ಆಧರಿಸಿ ಆತನನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಸೌಜನ್ಯ ತಾಯಿ ಕುಸುಮಾವತಿ ಅವರು ಬಂದು ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಸ್ವೀಕರಿಸಿದಂತಹ ಎಸ್ಐಟಿ ಹಿಂಬರಹವನ್ನ ಕೊಟ್ಟಿತ್ತು. ನಾವು ಈಗ ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಅದರ ಭಾಗವಾಗಿ ಈಗ ಏನಾದರೂ ನೀವು ಕೊಟ್ಟಿರುವ ದೂರಿನ ವಿಚಾರವಾಗಿ ಕೂಡ ನಾವು ಪರಿಶೀಲನೆ ನಡೆಸ್ತೀವಿ. ಒಂದು ವೇಳೆ ಅದಕ್ಕೆ ಪೂರಕವಾದಂತೆ ಏನಾದರೂ ಮಾಹಿತಿಗಳು ಸಿಕ್ಕಿದೆ ಆದ್ರೆ ನಾವು ಅದನ್ನ ತನಿಖೆನ ಮಾಡ್ತೀವಿ ಅಂತೇಳಿ ಒಂದು ಹಿಂಬರವನ್ನ ಕೂಡ ಕೊಟ್ಟಿದ್ರು. ಈಗ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲೇ ನೇರವಾಗಿ ಎಸ್ಐಟಿ ಚಿನ್ನಯ್ಯನನ್ನ ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ಸೌಜನ್ಯಳ ವಿಚಾರವಾಗಿ ಕೂಡ ವಿಚಾರಣೆಯನ್ನ ಮಾಡಿದ್ರು. ರವಿ ಪೂಜಾರಿ ಹೆಸರನ್ನು ಕೂಡ ತೆಗೆದಿಟ್ಟು ಈಗ ರವಿ ಪೂಜಾರಿ ನಿಮ್ಮ ಹತ್ರ ಏನಾದರೂ ಹೇಳಿದ್ರ ಅನ್ನುವ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದಾಗ ಚಿನ್ನಯ್ಯ ಎಸ್ಐಟಿ ಮುಂದೆ ಇಲ್ಲ, ನನಗೆ ಅದರ ಬಗ್ಗೆ ಯಾವುದೂ ಗೊತ್ತಿಲ್ಲ, ಆದ್ರೆ ನನಗೆ ಅದನ್ನ ಇದೇ ರೀತಿಯಾಗಿ ಹೇಳಬೇಕು ಅಂತ ಹೇಳಿ ಹೇಳಿಕೊಟ್ಟು ವಿಡಿಯೋವನ್ನ ಮಾಡಿಸಿದ್ದು ಅಂತೇಳಿ ಆತ ಎಲ್ಲೋ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಮಾಡಿದ್ದು. ಅಷ್ಟೇ ಅಲ್ಲದೆ ಆರಂಭದಿಂದಲೂ ಕೂಡ ಆತ ಹೇಳಿಕೊಂಡು ಬಂದಂತೆ ನನಗೆ ಎಲ್ಲವನ್ನು ಕೂಡ ಸ್ಕ್ರಿಪ್ಟ್ ಮಾಡಿ ಕೊಟ್ಟರು, ಅದಂತೆ ಅದೇ ರೀತಿಯಾಗಿ ನಾನು ಹೇಳಿದೆ ಅಂತೇಳಿ ಆತ ಹೇಳ್ತಾ ಬಂದಿದ್ದ. ಹಾಗಾಗಿ ಸೌಜನ್ಯ ಪ್ರಕರಣವನ್ನ ರಿಓಪನ್ ಎಸ್ಐಟಿ ಮಾಡುತ್ತೆ ಎನ್ನುವ ಪ್ರಶ್ನೆಗಳಿಗೆ ಅಲ್ಲಿ ತೆರೆ ಬೀಳುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯ ಪ್ರಕರಣವನ್ನ ಎಸ್ಐಟಿ ರಿಓಪನ್ ಮಾಡೋದಿಲ್ಲ. ಆದ್ರೆ ಇದರ ನಡುವೆ ಈಗ ಮತ್ತೊಬ್ಬ ಮಹಿಳೆ ಬಂದು ತಾನು ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಬಂದಿರೋದು, ಇಷ್ಟು ದಿನಗಳ ಕಾಲ ಎಲ್ಲಿದ್ರು, ಯಾವ ಕಾರಣಕ್ಕೋಸ್ಕರ ಮುಂದೆ ಬರಲಿಲ್ಲ ಅನ್ನುವ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಅದರ ಜೊತೆಗೆ ಆಕೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಪ್ರಿಪೇರ್ ಆಗಿ ಬಂದು ಹೇಳಿಕೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಆಕೆ ನಿಜವಾಗ್ಲೂ ಕೂಡ ಕಣ್ಣಾರೆ ಕಂಡಿದ್ದೇ ಆಗಿದ್ರೆ ಸಿಬಿಐ ತನಿಖೆ ಮಾಡ್ತಾ ಇತ್ತು, ಈ ಹಿಂದೆ ಸಿಐಡಿ ತನಿಖೆಯನ್ನ ಮಾಡಿತ್ತು, ಸ್ಥಳೀಯ ಪೊಲೀಸರು ಕೂಡ ತನಿಖೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವ ಹೋರಾಟ ಇವತ್ತು ನಿನ್ನೆಯಿಂದ ನಡೀತಾ ಇರೋದಲ್ಲ ಶ್ರೀಪಾದ್, 12-13 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಈ 13 ವರ್ಷಗಳ ಕಾಲ ಎಲ್ಲಿ ಹೋಗಿದ್ರು ನೋಡಿ. ಇವತ್ತು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ಬಹಳಷ್ಟು ಸಭೆಗಳನ್ನ ನಡೆಸಿ ಬಹಿರಂಗ ಸಭೆಗಳಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ರು. ಆಗ ಎಲ್ಲೂ ಕೂಡ ಕಂಡು ಬಾರದಂತಹ ಮಹಿಳೆ ಈಗ ಏಕಾಏಕಿ ಮುಂದೆ ಬಂದಿರೋದು ಯಾವ ಕಾರಣಕ್ಕೋಸ್ಕರ? ಆಕೆ ನಿಜವಾಗ್ಲೂ ಕೂಡ ಕಥೆಯನ್ನ ಕಟ್ತಾ ಇದ್ದಾಳ ಅಥವಾ ಕಣ್ಣಾರೆ ಕಂಡಿದ್ದನ್ನ ಹೇಳೋದಕ್ಕೆ ಮುಂದೆ ಬಂದಿದ್ದಾಳ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟತೆಗಳನ್ನ ಹುಡುಕ್ತಾ ಹೋದಾಗ ಎಲ್ಲ ಒಂದ್ ಕಡೆ ಆಕೆಯ ಹೇಳಿಕೆಗಳಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ನೋಡಿ, ಸಿಸಿ ಕ್ಯಾಮೆರಾ ಇತ್ತು, ನಾವು ನೋಡಿದ್ವಿ, ಕಿರ್ಚಾಡಿದ್ರು, ಅದು ಇದು ಅಂತೆಲ್ಲ ಹೇಳಿದ್ರು. ಆದ್ರೆ ಅಂದಿನ ತನಿಖಾಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ಗಮನಿಸಿದಾಗ, ಸಿಬಿಐ ತನಿಖೆಯನ್ನ ಮಾಡಿದಾಗ ಅದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಸತ್ಯಕ್ಕೆ ದೂರವಾದಂತಹ ವಿಚಾರಗಳನ್ನೋದು ತನಿಖಾಧಿಕಾರಿಗಳು ಕೂಡ ಒಂದು ಗೊತ್ತಾಗಿತ್ತು. ಹಾಗಾಗಿ ಈಗ ಆಕೆಯನ್ನ ಎಸ್ಐಟಿ ವಿಚಾರಣೆಗೊಳಪಡಿಸುತ್ತಾ ಅದು ಕೂಡ ಕುತೂಹಲ ಕೇಳಿಸ್ತಾ ಇದೆ. ಮತ್ತೊಂದು ಕಡೆ ಮತ್ತೊಬ್ಬ ವ್ಯಕ್ತಿ ಬಂದು ನೀವೇ ಮಾತಾಡ್ತಾ ಇದ್ದಾರೆ ಶ್ರೀಪಾದ್, ಆ ವ್ಯಕ್ತಿಯ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ನೋಡಿ ಎಲ್ಲೋ ಒಂದ್ ಕಡೆ ಪ್ರಮುಖವಾದಂತಹ ಸಾಕ್ಷಿಯನ್ನೇ ಹೇಳಿಬಿಟ್ರು ಅಂತೇಳಿ. ನೋಡಿ, ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಅಕ್ವಿಟ್ ಆಗುತ್ತೆ ಸಂತೋಷ್ ರಾವ್ಗೆ. ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ನ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಯ್ತು ಅನ್ನುವ ವಿಚಾರಗಳನ್ನ ಸಾಕಷ್ಟು ಜನ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದೆಲ್ಲೂ ಕೂಡ ಮುಂದಿನ ಹಂತದಲ್ಲಿ ತನಿಖೆಯಿಂದ ಗೊತ್ತಾಗಬೇಕು ಯಾವ ಕಾರಣಕ್ಕೋಸ್ಕರ ಯಾರ